ಶಾಲೆ ಅಂದ್ರೆ ಅಕ್ಷರ ಕಲಿಸಿದ್ದಷ್ಟೇ ಅಲ್ಲ, ಜೀವನ ಕಲಿಸಿದ ಮೊದಲ ಗುರುಕುಲ. ಬೆಲ್ ಸೌಂಡ್ ಕೇಳಿದ್ರೆ ಓಟ, ಹೋಮ್‌ವರ್ಕ್ ಅಂದ್ರೆ ಜ್ವರ, ಟೀಚರ್ ಬರ್ಲಿಲ್ಲ ಅಂದ್ರೆ ಅವತ್ತೇ ನಮ್ಗೆಲ್ಲರಿಗೂ ಹಬ್ಬ. ಶಾಲೆ ಅಂದ್ರೆ ಜ್ಞಾನಕ್ಕಿಂತ ಜಾಸ್ತಿ ಜೀವನ ಕಲಿಸಿದ ಜಾಗ. ಇವತ್ ನಾವು ಬಂದಿರೋದು ನಾನು ಪ್ರೈಮರಿಯನ್ನು ಓದಿರ್ತಕ್ಕಂಥ ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗೇರ್ಗಲ್. ನಾವು ಅ ಆ ಇ ಈ ಕಲಿತ ಶಾಲೆಯಲ್ಲಿ ಖಾಲಿ ಖಾಲಿ ಬೆಂಚ್ಗಳನ್ನು ನೋಡೋದ್ರಲ್ಲಿ ಒಂಥರ ಮನಸ್ಸಿಗೆ ಬೇಜಾರಿದೆ. ಒಂದೊಮ್ಮೆ ಮಕ್ಕಳ ನಗುವಿನಿಂದ ಕೂಡಿದ ಈ ಶಾಲಾ ಕೊಠಡಿಗಳು, ಈ ಆಟದ ಮೈದಾನ ಇಂದು ಖಾಲಿ ಖಾಲಿಯಾಗಿದೆ. ಒಂದೊಮ್ಮೆ ಶಿಕ್ಷಣ ಅನ್ನೋದು ಹಕ್ಕು, ಆದ್ರೆ ಇಂದು ವ್ಯವಹಾರ ಆಗಿದೆ. ಇವತ್ತಿನ ಈ ಜಗತ್ತಿನಲ್ಲಿ ನನ್ನ ಮಕ್ಕಳ ಶಾಲೆಯ ಫೀಸ್ ಹೆಚ್ಚು ಅಂತ ಹೇಳೋದೇ ಒಂದು ಪ್ರೆಸ್ಟೀಜ್ ಆಗಿ ಹೋಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಅಧ್ಯಾಪಕರಿದ್ರು, ಮಕ್ಕಳಿಲ್ಲ. ಪಾಠ ಪುಸ್ತಕಗಳಿದ್ರು, ಕೇಳುವ ಕಿವಿಗಳಿಲ್ಲ. ಯಾಕೆಂದ್ರೆ ಶಿಕ್ಷಣಕ್ಕೆ ಮೌಲ್ಯ ಕೊಡೋರ್ಗಿಂತ ಬೆಲೆ ಕೊಡೋರೇ ಹೆಚ್ಚಾಗಿದ್ದಾರೆ. ಶಿಕ್ಷಣ ವ್ಯವಹಾರವಾದ ದಿನ ಸಮಾಜದ ಕುಸಿತ ಅಂತ ಹೇಳ್ತಾರೆ. ಆದ್ರೆ ಇಂದು ಗೌರ್ಮೆಂಟ್ ಶಾಲೆಗಳು ಖಾಲಿ ಆಗ್ತಾ ಇರೋದನ್ನ ನೋಡಿ ಸುಮ್ನೆ ಕುಳಿತುಕೊಳ್ಳಕ್ ಆಗ್ತಾ ಇಲ್ಲ. ಅಂದು ನಾವು ಕಲಿತ ಶಾಲೆಯನ್ನ ಕಾಪಾಡೋ ಹೊಣೆ ಇವತ್ತು ನಮ್ಮ ಕೈಯಲ್ಲೇ ಇದೆ. ನಮ್ ದೇಶ ಡೆವಲಪಿಂಗ್ ಕಂಟ್ರಿ ಅಂತ ಹೇಳಿ ಇದೇ ಶಾಲೆಯಲ್ಲಿ ನಾನು ಓದುವಾಗ ಕಲ್ತಿದ್ದೆ. ಆದ್ರೆ ನಮ್ ದೇಶ ಡೆವಲಪ್ಡ್ ಕಂಟ್ರಿ ಆಗ್ಬೇಕಾದ್ರೆ ಉಚಿತವಾಗಿರ್ಬೇಕಾಗಿರೋದು ಶಿಕ್ಷಣ ಮತ್ತೆ ಆರೋಗ್ಯ. ನನ್ನ ಮಗನಿಗೆ ಸರ್ಕಾರಿ ಉದ್ಯೋಗ ಸಿಗ್ಬೇಕು ಅಂತ ಹೇಳಿ, ನನ್ನ ಮಗಳಿಗೆ ಮದುವೆ ಆಗೋ ಅಳಿಯ ಸರ್ಕಾರಿ ಉದ್ಯೋಗದಲ್ಲಿ ಇರ್ಬೇಕು ಅಂತ ಹೇಳಿ ಎಲ್ಲ ಬಯಸ್ತಾರೆ. ಆದ್ರೆ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಹೇಳಿ ಯಾರಿಗೂ ಉದ್ದೇಶ ಇರೋದಿಲ್ಲ. ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ ಆಗ್ಬೇಕು ಅಂತ ಹೇಳಿ, ಸರ್ಕಾರಿ ಕಾಲೇಜ್ಗಳಲ್ಲಿ ಅಧ್ಯಾಪಕರಾಗ್ಬೇಕು ಅಂತ ಹೇಳಿ ಕನ್ಸ್ ಕಾಣ್ತಾ ಇರ್ತಾರೆ. ಆದ್ರೆ ಹೆಚ್ಚಿನವರು ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸ್ಬೇಕು ಅಂತ ಹೇಳಿ ಯಾರು ಇಷ್ಟಪಡಲ್ಲ. ನೀವು ಸರ್ಕಾರಿ ಶಾಲೆಗಳಲ್ಲಿ ಓದೋರಾಗಿದ್ರೆ ಅಥವಾ ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ಓದಿರೋ ಸ್ಕೂಲ್ನ ಹೆಸರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾರು ಒಬ್ರು ಲಕ್ಕಿ ವಿನ್ನರ್ಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇರುತ್ತೆ.